ವಿರೋಧಿಗಳು ಹೇಳ್ತಾರೆ ರಂಗನಾಥ್ ಸರ್ವಾಧಿಕಾರ ಮಾಡ್ತಾರೆ, ರಂಗನಾಥ್ ಸೈಡಿಂದ ರಾಜಕಾರಣ ಮಾಡ್ತಾರೆ ಅಂತ. ನೀವ್ ಹೇಳ್ತಾರೆ ಇರಿ, ನಾನ್ ಜನಗಳ ಬಳಿನೇ ಇರ್ತೀನಿ ಅಂತ ಈ ಒಂದ್ ಮೆಸೇಜ್. ಅವರು ವಿರೋಧ ಮಾಡ್ಬೇಕಾದ್ರೆ ಅವ್ರ ಕರ್ತವ್ಯ ಇರುತ್ತೆ, ಅದಕ್ಕೋಸ್ಕರ ಹೇಳೋದ್ರಲ್ಲಿ ತಪ್ಪಿರಲ್ಲ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಪ್ರೀತಿಲಿ ಬದುಕ್ತಿರೋನು, ನನಗೆ ರಾಜಕಾರಣ ಬರೋದಿಲ್ಲ. ಇವತ್ತಿನ ದಿನ ನನಗೆ ನನ್ನ ಜೊತೆ ಬಹಳಷ್ಟು ಜನ ವಿರೋಧ ಪಕ್ಷದವರು ಅವ್ರನ್ನೂ ಸಹ ನನ್ನ ಜೊತೆ ಸ್ಟೇಜನ್ನು ಹತ್ತಿಸ್ಕೊಂಡು ಅವ್ರದ್ದೇನೋ ಸಮಸ್ಯೆಗಳನ್ನೆಲ್ಲ ಆಲಿಸುವಂಥ ಪ್ರಯತ್ನ ಮಾಡಿದೆ. ಕೆಲವು ಸಂದರ್ಭಿಕವಾಗಿ ಅವರವರಲ್ಲಿ ಸ್ಥಳೀಯವಾಗಿ ಇರೋಂಥ ಅಸಮಾಧಾನಗಳನ್ನು ಹೊರ ಹಾಕ್ತಾರೆ. ಅದನ್ನು ನಮ್ಮ ನಾಯಕರುಗಳಿಗೆ ಆದಷ್ಟು ಹೇಳ್ತಾ ಇರ್ತೀರಿ, ಅದನ್ನೆಲ್ಲ ಬದಿಗೊತ್ತಿ ಬದಲಾವಣೆ ತಂದು ಪ್ರೀತಿಲಿ ನಿರ್ವಹಣಾ ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ದೃಷ್ಟಿಲಿ ನಮ್ಮ ನಾಯಕರುಗಳಿಗೆಲ್ಲ ಬಹಳಷ್ಟು ಯಂಗ್ಸ್ಟರ್ಸ್ ಇರ್ತಾರೆ. ಅವರು ವೇಗವಾಗಿ ಆಗಬೇಕು, ನಮ್ಮ ಜನರ ಸಮಸ್ಯೆಗಳು ವಿರೋಧ ಮಾಡಿದಾಗ ರಾಜಕಾರಣಿಗಳು ಅಲ್ಲಲ್ಲೇ ಮಾತಾಡೋಂಥದ್ದು, ಆ ಪ್ರಕ್ರಿಯೆನ ಕಡಿಮೆ ಮಾಡಿಕೊಂಡು ಪ್ರಜಾಪ್ರಭುತ್ವದ ಸ್ವತಂತ್ರದ ಗಾಳಿ ಬರಬೇಕು ಅನ್ನೋದೊಂದು ಇಚ್ಛೆಲಿ ನಾನು ಎಲ್ಲರಿಗೂ ಕೇಳ್ಕೊತಾ ಇರ್ತೀನಿ. ಎಲ್ಲರೂ ಸ್ಪಂದಿಸ್ತಾರೆ, ನೋಡೋಣ ಮುಂದಿನ ದಿನಗಳಲ್ಲಿ. ವಿರೋಧಿಗಳು ತಾಕತ್ತಿದ್ರೆ, ಗಂಡಸಾಗಿದ್ರೆ, ಇವೆಲ್ಲ ಪದಗಳು ಬರ್ತಾ ಇದಾವೆ ರಂಗನಾಥ್ ವಿರುದ್ಧ. ಅಂದ್ರೆ ಏನಾದ್ರು ಆ ರೀತಿಯಾದಂತ ಒಂದು ಯುದ್ಧ ಶುರು ಆಗ್ತಾ ಇದೆ ಕುಣಿಗಲ್ದಲ್ಲಿ. ನನ್ನ ಹತ್ರ ತಾಕತ್ತಿಲ್ಲ, ನನ್ನ ಹತ್ರ ಏನೋ ಬೇರೆ ರೀತಿಯ ಒಂದು ಮಾತುಗಳು ಬರೋದಿಲ್ಲ. ನನಗೆ ಒಡಿಬಡಿ ಕಡಿ ಅಂತ ಸಂಸ್ಕೃತಿಲಿ ನಾನು ಬಂದಿಲ್ಲ. ಇವತ್ತು ಒಂದು ಮಾತನ್ನು ಹೇಳಬಲ್ಲೆ, ನಾನು ಯಾರ್ಯಾರು ಏನೇನು ಬೈಕೋತಾರೋ ಬೈಕೋತಾ ಇರಲಿ, ನಮ್ಮ ಪಾಡ್ ನಾವು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರೋಣ. ಜನರ ಸಮಸ್ಯೆಗಳು ಎಷ್ಟೆಷ್ಟಾಗುತ್ತೆ ಅಧಿಕಾರಿಗಳ ಸಮೇತ ಮಾಡ್ತಾ ಇರ್ತೀನಿ. ಉತ್ತರಗಳನ್ನ ಜನರು ಹೇಳ್ಬೇಕೆ ಹೊರತು ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕೂ ಹೋಗೋದಿಲ್ಲ. ಅವ್ರು ಬಂದರೂ ಸಹ ಪ್ರೀತಿ ಮಾಡಿ ಅವರಿಗೆ ಎಲ್ಲ ಪ್ರೀತಿಲಿ ಉತ್ತರ ಕೊಡೋಕ್ಕೆ ನಾನು ತಯಾರಿರ್ತೇನೆ. ಇವತ್ತಿನ ದಿನ ನಮ್ಮ ಕುಣಿಗಲ್ ತಾಲೂಕಲ್ಲಿ ಹಿಂದೆ ಯಾರು ಕಾಣದರಷ್ಟು ನೀರಾವರಿಯ ಕಾಮಗಾರಿಗಳು ನಡೀತಾ ಇರೋಂಥದ್ದು ಇಡೀ ರೈತ ಕುಟುಂಬ ವರ್ಗದವರಿಗೆ ಗೊತ್ತಿದೆ. ಸೊ ಹಾಗಾಗಿ ಅದು ಮೊದಲನೇದನ್ನು ಹಿಂದೆ ವೈ.ಕೆ. ರಾಮಯ್ಯನವರು ಮತ್ತು ಉಚ್ಮಾಸ್ತಿಗೌಡರು ಯಾವ ರೀತಿ ದಾರಿ ತೋರಿಸಿದ್ರೋ ಆ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡುವಂಥದ್ದು ಒಂದು ಕಡೆ ಆದರೆ, ಇವತ್ತಿನ ದಿನ ಜನರ ಬಳಿ ಹೋಗಿ ವ್ಯವಸ್ಥೆಯಲ್ಲಿ ಅವ್ರ ಜೊತೆ ನಿಂತು ಅವರ ಸಮಸ್ಯೆ ಎಲ್ಲ ರೀತಿಯಲ್ಲೂ ಬಗೆಹರಿಸಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನದ ಹಾದಿಯಲ್ಲಿ ಇದ್ದೇನೆ ನಮ್ಮ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯದಾಗಿ ಕುಣಿಗಲ್ ಮನೆ ಮಗ ಅನ್ನುವಂಥದ್ದು ಈಗಾಗಲೇ ಬಹಳ ಚುನಾವಣೆಗಳನ್ನು ಎದುರಿಸ್ಕೊಂಡು ಈಗ 2ನೇ ಬಾರಿ, ಅಂದ್ರೆ ನಿಮಗೆ ಮಂತ್ರಿ ಸ್ಥಾನ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ ಅನ್ನುವಂಥದ್ದು, ಏನಾದ್ರೂ ಅದಕ್ಕೆ ಪ್ರಯತ್ನ ಆಗುತ್ತೆ? ನಾನು ಮಂತ್ರಿ ಸ್ಥಾನ ಪಡೆಯೋಷ್ಟು ನನಗೆ ಆ ಸೀನಿಯಾರಿಟಿ ಇಲ್ಲ. ಒಂದು, ನಾನು ಅಪೇಕ್ಷೆನೂ ಪಡೋನಲ್ಲ, ಮತ್ತು ನನಗೆ ಆಗ್ಲೇ ಬೇಸರ ಆಗ್ಬಿಟ್ಟಿದೆ ರಾಜಕಾರಣದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಕೈ ನೆನಪುಗಳು. ಹಾಗಾಗಿ ನನಗೆ ಈಗ ಸದ್ಯದಲ್ಲಿ ಶಾಸಕನಾಗಿ ನನ್ನ ಜವಾಬ್ದಾರಿ ಏನಿದೆ ಆ ಕರ್ಮದ ಕೆಲಸವನ್ನ ಮಾಡಿ ಜನರಿಗೆ ಆ ಋಣವನ್ನು ತೀರಿಸ್ಬೇಕು ಹೊರತು ನನಗೆ ಯಾವ ಹೊಸ ಅಧಿಕಾರನೂ ಬೇಡ, ನಾನೇನು ಮಂತ್ರಿ ಆಗೋದು ಬೇಡ. ನನಗೆ ಕಾಂಗ್ರೆಸ್ ಸರ್ಕಾರದಿಂದ ಬಡವರಿಗೆ ಏನು ನಾವು ವಿಶೇಷವಾದಂಥ ಗ್ಯಾರಂಟಿಯ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಅದು ಬಹಳಷ್ಟು ಸಂತೋಷದಲ್ಲಿದ್ದಾರೆ. ನಾನು ನೀರಾವರಿ ಕೆಲವು ವಿಚಾರಗಳನ್ನು ಮುಗಿಸ್ತಾ ಇದ್ದೇನೆ. ರಸ್ತೆಗಳು ಕಾಮಗಾರಿಗಳು ಕೆಲವು 400 ಕೋಟಿಯಷ್ಟು ರಸ್ತೆಗಳು ಕಾಮಗಾರಿ ಮುಗಿಸ್ತಾ ಇದ್ದೇನೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಜನರ ಬಳಿ ಇದ್ದು ಅವ್ರ ಜೊತೆ ಪ್ರೀತಿ ವಿಶ್ವಾಸದಲ್ಲಿ ಇರೋಂಥ ಒಂದು ಚಿಂತನೆಯಲ್ಲಿ ನಾನು ಇದ್ದೇನೆ. ಅಲ್ಲ ಸರ್, ಅಣ್ಣ ತಮ್ಮ ಒಂದಾಗಿದ್ದು ಏನಾದ್ರು ರಾಜಕೀಯದಲ್ಲಿ ಏರುಪೇರು ಆಗ್ತಾ ಇದೆಯಾ? ಅವರು ಸಹ 9 ಬಾರಿ ಚುನಾವಣೆ ಮಾಡಿ 4 ಬಾರಿ 6 ಬಾರಿನೋ 7 ಬಾರಿನೋ ಒಗ್ಗಟ್ಟಿಂದ ಚುನಾವಣೆ ಮಾಡಿ 4 ಸಲ ಸೋತು 4 ಸಲ ಗೆದ್ದಿದ್ದಾರೆ. ಸೊ ಹಾಗಾಗಿ ನಾನು ವಿರೋಧದಲ್ಲಿ ಪಕ್ಷದಲ್ಲಿ ಏನ್ ನಡೀತಾ ಇದ್ರ ಬಗ್ಗೆ ನಾನು ಚಿಂತನೆ ಇಲ್ಲ. ನಾನು ಎರಡನೇದಾಗಿ ನಾನು ಇನ್ನೂ ಚುನಾವಣೆ ನಿಲ್ಬೇಕು ಅನ್ನೋ ಆಲೋಚನೆನೇ ಇಲ್ಲ. ಈಗ ಸದ್ಯದಲ್ಲಿ ನನ್ನ ಅವಧಿಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಇದ್ದೀನಿ ನಾನು. ಅಂದ್ರೆ ರಾಜಕೀಯ ಕರ್ಮಭೂಮಿ ಏನಾದ್ರು ಬದಲಾಯಿಸುವಂತದ್ದು ಏನಾದ್ರು ಇದೆಯಾ? ನಿಂತ್ರೆ ಉಟ್ರೆ ಸತ್ರೆ ಎಲ್ಲಾನು ಕುಣಿಗಲ್ ಮಾತ್ರ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನಿಲ್ಬಿಟ್ಟು ಬೇರೆ ಕಡೆ ರಾಜಕಾರಣ ಮಾಡೋಕೆ ಹೋಗೋದಿಲ್ಲ. ಏನಾದ್ರು ರಾಜಕಾರಣ ಮುಂದುವರಿಸಬೇಕಾದ್ರೆ ಕುಣಿಗಲ್ಲೇ ಮಾಡ್ತೇನೆ, ನನ್ನ ಬದುಕು ಕುಣಿಗಲ್ಲೇ ಮಾಡ್ತೇನೆ ಅನ್ನೋ ಮಾತನ್ನ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.